ತುಂಬ ರಶ್ ವೀಕೆಂಡ್ ಅಲ್ವಾ, ಅದಕ್ಕೆ ತುಂಬ ರಶ್ ಇದೆ. ಈ ಥರ ಕೆತ್ತಲು ಮನೆ ಕಟ್ತೀವಿ ಅಂತ ಒಂದು ನಂಬಿಕೆ ಇದೆ. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದನ್ನು ಸ್ಟಾರ್ಟಿಂಗ್ ದೇವ್ರ ಮನೆ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಇಲ್ಲ, ನಾವು ಸಡನ್ನಾಗಿ ಕೊಟ್ಟಿಯೂರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾವು ಫ್ರೈಡೇ ನೈಟು ಅಪ್ರಾಕ್ಸ್ ಒಂದು 10-10:30 ಹಂಗೆ ಹೊರಟ್ವಿ. ನೈಟ್ ಜರ್ನಿ ಮಾಡಿದ್ವಲ್ಲ, ಸೊ ಹಾಗಾಗಿ ನಾವು ವಿರಾಜಪೇಟೆ ಮೇಲೆ ಆ ರೂಟ್ನಲ್ಲಿ ನಾವು ಯೂಸ್ ಮಾಡ್ಕೊಂಡು ಹೊರಟ್ವಿ. ಸೊ ಅಪ್ರಾಕ್ಸ್ ಮೈಸೂರು ತಲುಪೋವರೆಗೂ ಏನು ಇದಿರಲಿಲ್ಲ, ಸೊ ಆರಾಮಾಗೇ ಹೋದ್ವಿ. ಬಟ್ ಒನ್ಸು ವಿರಾಜಪೇಟೆ ಹತ್ರ ಹೋಗ್ತಿದ್ದಂಗೆ ನೀವೇ ನೋಡ್ತಾ ಇದ್ದೀರ, ಫುಲ್ ಜಾಮ್ ಅಂದರೆ ಜಾಮು. ಅಲ್ಲಿ ಟ್ರಕ್ ಏನೋ ಇದಾಗ್ಬಿಟ್ಟಿತ್ತಂತೆ, ಸೊ ಹಾಗಾಗಿ ಸಿಕ್ಕಾಪಟ್ಟೆ ಹೆವಿ ಜಾಮ್ ಆಗಿಬಿಟ್ಟಿತ್ತು. ಮತ್ತು ಅಲ್ಲಿ ತುಂಬ ಜನ ವೆಹಿಕಲ್ಸು ಅಷ್ಟೇ ತುಂಬ ರಶ್ ಅಂದರೆ ರಶ್ ಇದ್ದರು. ಸೊ ಸರಿ ಅಂತ ಅಂದ್ಬಿಟ್ಟು ಅದು ಫುಲ್ ಫಾಗು, ಘಾಟ್ ಸೆಕ್ಷನ್ ಅಂತ ಅಂತಾರಲ್ಲ ಆ ರೀತಿ ಇತ್ತು. ಬಟ್ ನಮ್ಮನೆಯವರೇ ಡ್ರೈವ್ ಮಾಡ್ತಾಯಿದ್ರು, ಕಾರ್ ಓಡಿಸ್ತಾಯಿದ್ರು. ಸೊ ಹಾಗಾಗಿ ಆರಾಮಾಗೆ ಸೇಫಾಗೆ ಬೆಳಗಿನ ಜಾವ ಹತ್ತತ್ರ ಒಂದು 3:30-4 ಗಂಟೆ ಟೈಮ್ ಅಷ್ಟರಲ್ಲಿ ನಾವು ಕೊಟ್ಟಿಯೂರು ತಲುಪಿದ್ವಿ. ಸೊ ಅಲ್ಲಿ ಹೋಗಿದ ತಕ್ಷಣವೇ ಆ್ಯಸ್ ಯೂಶುವಲ್ ಫ್ರೆಶ್ ಅಪ್ ಎಲ್ಲ ಆಗಿ ಅಲ್ಲೇ ನದಿ ಇತ್ತಲ್ಲ ಅಲ್ಲೇ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ನಿಂತ್ಕೊಬಿಡೋಣ ಅಂತ ಅಂದ್ಕೊಂಡು ರೆಡಿ ಆದ್ವಿ. ಅಷ್ಟರೊಳಗಡೆ ಅದೇ ಅಲ್ಲಿನ ಪ್ರಸಿದ್ಧಿ ಅಂತ ಅಂದರೆ ಯಾವುದೇ ಕಲ್ಲು ತೊಗೊಂಡು ಈ ರೀತಿ ಉಜ್ಜಿದ್ರೂ ಅದರಲ್ಲಿ ನೋಡಿ ಗಂಧ ಬರುತ್ತೆ. ನಮ್ಮ ಮನೆಯವರು ಉಜ್ತಾ ಇದ್ದಾರೆ. ನಾವು ದರ್ಶನ ನಿಂತಾಗ ಕರೆಕ್ಟಾಗಿ ಎಕ್ಸಾಕ್ಟ್ 6:30 ಆಗಿತ್ತು. ಸೊ ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಕ್ಯೂನಲ್ಲಿದ್ದಾರೆ ಅಂತ ನೀವೇ ನೋಡಿ. ನಾವಂತೂ ಹೋಗಿದ್ದು, ನಾವು ಶನಿವಾರ ಬೇರೆ ಹೋಗಿದ್ವಿ, ಜನ ಸಾಗರ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಫುಲ್ ಕ್ಯೂನಲ್ಲೆಲ್ಲ ಒಳಗಡೆ ಹೋಗಿದ ತಕ್ಷಣವೇ ಸೊ ಒಳಗಡೆ ಹೋದ್ವಿ. ಆರಾಮ್ ನಿಜ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಸೊ ನೀವೇ ನೋಡ್ತಾ ಇದ್ರೆ ಎಷ್ಟು ಜನ ಕ್ರೌಡ್ ಇದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಅಷ್ಟು ಜನ ಕ್ರೌಡ್ ಇದ್ರೂ ಮಾತ್ರ ನಿಜ ಎಷ್ಟು ಒಳ್ಳೆ ದರ್ಶನ ಆಯಿತು ಅಂತ ಅಂದರೆ, ಬಟ್ ಎಲ್ಲರೂ ಬರೋದಕ್ಕೆ ಅಂಟಿಲ್ ಅನ್ಲೆಸ್ ಎಂಡ್ ಆಫ್ ದಿ ಟೈಮ್ ದರ್ಶನ ಮಾಡೋದಕ್ಕೆ ಅಂತಲೇ ಪಾಪ ಎಲ್ಲರೂ ಎಲ್ಲೆಲ್ಲಿಂದನೋ ಬರೋದು. ಬಟ್ ಆ ಪ್ಲೇಸ್ಗೆ ಹೋಗ್ತಿದ್ದಂಗೆ ಅದು ವೈಬ್ ಇದೆ ಅಲ್ಲ ಮಾತ್ರ ನಿಜ, ಅದನ್ನು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ನೀವೇ ಕೇಳಿ. ನಮಗೆ 6:30ಗೆ ನಿಂತ್ಕೊಂಡು ಬರೀ ಕೇವಲ 1.5 ಅವರಲ್ಲಿ ದರ್ಶನ ಆಗಿದೆ. ಚೆನ್ನಾಗಿದೆ. ತುಂಬ ರಶ್ ವೀಕೆಂಡ್ ಅಲ್ವಾ, ಅದಕ್ಕೆ ತುಂಬ ರಶ್ ಇದೆ. ಆದಷ್ಟು ವೀಕೆಂಡ್ ಬರೋಕ್ಕೆ ಟ್ರೈ ಮಾಡಬೇಡಿ. ನಾವು ತುಂಬ ಬರ್ಬೇಕಾದ್ರೆ ವಿರಾಜಪೇಟೆ ರೋಡಲ್ಲಿ ಜಾಮ್ ಆಗಿ ಅರ್ಧ ಗಂಟೆ ಮುಕ್ಕಾಲು ತಗೊಳ್ತಿದ್ದು. ಹಾಗಾಗಿ ಹೇಳೋದಂದ್ರೆ ವೀಕೆಂಡಲ್ಲಿ ಬರ್ಕೋಬೇಡಿ. ಯಾವಾಗ ಮಂಡೆಯಿಂದ ಸಾಟರ್ಡೆ ಒಳಗಡೆ ಟ್ರೈ ಮಾಡಿ. ಆನೆ ಯಾವಾಗ ಬರೋದು? ಆನೆ ಬರಬೇಕಿತ್ತು ಇವತ್ತು 10 ಗಂಟೆ ಮೇಲೆ ನೋಡೋಣ, ವೇಟ್ ಮಾಡ್ತಾಯಿದ್ದೀವಿ ನಾವು ಅದಕ್ಕೋಸ್ಕರ. ಬೆದರಾಜ್ ನೋಡೋಣ ಅಂತ. ವೆಲ್ಕಮ್ ಟು ಕೊಟ್ಟಿಯೂರು. ಕೊಟ್ಟಿಯೂರ್ಗೆ ಹೋಗೋಕ್ಕೆ ಇನ್ನೊಂದು ನನಗೆ ಪರ್ಸ್ನಲ್ ಮೇನ್ ರೀಸನ್ ಏನು ಅಂತಂದರೆ, ನನಗೆ ಆನೆ ನೋಡೋದು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಆನೆ ನೋಡ್ಬೋದಲ್ಲ ಅಂತ ಅದು ಒಂದು ರೀಸನ್ಗೇ ಕೊಟ್ಟಿಯೂರ್ಗೆ ಹೋಗಿದ್ದು. ಸೊ ನೀವು ಅಲ್ಲಿ ನೋಡ್ತಾ ಇದ್ದೀರಾ. ಬಟ್ ಇದು 10 ಗಂಟೆ ಮೇಲೆ ಅಂತ ಅಂದಿದ್ರು. ಬಟ್ ಆ್ಯಕ್ಚುಲಿ ಅದು 12 ಗಂಟೆ ಮೇಲೆ ಇದ್ದಿದ್ದು ಅದು ಆನೆ ಮೇಲೆ ಮೆರವಣಿಗೆ ಮಾಡೋದು. ಬಟ್ ಅಷ್ಟರೊಳಗಡೆ ಅವ್ರಿಗೆ ಆನೆ ಇಬ್ರಿಗೂ ಸ್ನಾನ ಮಾಡಿಸ್ತಾಯಿದ್ರು. ಸೊ ಅಲ್ಲೇ ಸೈಡ್ ಗ್ಯಾಪಲ್ಲಿ ಹೋಗ್ಬಿಟ್ಟು ನೋಡಿಕೊಂಡು ಬಂದ್ವಿ. ಅದಾದ ನಂತರ ನೀವು ನೋಡ್ತಾ ಇದ್ದೀರಾ ಈ ರೀತಿ ಅಲ್ಲಿ ಅದೇನಿದೆ ದೇವಸ್ಥಾನ ಮಧ್ಯದಲ್ಲಿ ಅದರ ಸುತ್ತ ಈ ರೀತಿ ಪ್ರದಕ್ಷಿಣೆ ಥರ ಮಾಡ್ತಾರೆ. ಸೊ ಇದಂತೂ ನಿಜ, ಅಲ್ಲಿ ನಿಂತ್ಕೊಂಡು ಡೈರೆಕ್ಟಾಗಿ ನೋಡೋಕ್ಕೆ ನಾನು ಹೇಳಿದ್ನಲ್ಲ ಅದ್ರದ್ದು ಮಾತೇ ಬರೋಲ್ಲ ವರ್ಣಿಸೋಕ್ಕೆ, ಆ ರೀತಿ ಇತ್ತು. ಸೊ ಇದು ಮ್ಯೂಸಿಕ್ ಅಂದರೆ ಅವರೇ ಇದು ಮಾಡ್ತಾರೆ. ಸೊ ಅದು ಹೇಗಿದೆ ಅಂತ ಅಂದ್ಬಿಟ್ಟು ನೀವೇ ನೋಡಿ. ಇದು ಏನು ಕಟ್ತಾ ಇರೋದು? ಏನು ಇದ್ರದ್ದು ರೀಸನ್ನು ಕಟ್ಟೋದು? ಈ ಥರ ಕೆತ್ತಲು ಮನೆ ಕಟ್ತೀವಿ ಅಂತ ಒಂದು ನಂಬಿಕೆ ಇದೆ. ಭರ್ಜರಿಯಾಗಿ ಕಟ್ಬಿಡೋಣ ಅಂತನಾ? ಇಲ್ಲಿ ಇವನು ಕಟ್ತಾವನೆ, ಕಟ್ದೇನಾ?
ಎಲ್ಲ ಮುಗಿಸಿ ನಾವು ಹೊರಗೆ ಬಂದ್ವಿ. ಸೊ ಅಲ್ಲಿ ಬಂದಿದ ತಕ್ಷಣವೇ ನೀವು ನೋಡ್ತಾ ಇದ್ದೀರಾ. ಸೊ ಇದು ಅಲ್ಲಿ ಫೇಮಸ್ಸು, ಇದು ಬ್ಯಾಂಬೋ ಇಂದ ಮಾಡೋದಂತೆ. ಸೊ ಮನೆಗೆ ತೊಗೊಂಡೋದ್ರೆ ತುಂಬ ಒಳ್ಳೆಯದು ಮತ್ತು ಶ್ರೇಷ್ಠ ಅಂತ ಅಂತಾರೆ. ಸೊ ಹಾಗಾಗಿ ಹಾಗೆ ಮನೆಗೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಸೊ ಇಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ಇಬ್ಬರು ನೀಟಾಗೆ ಅದೇನೋ ಸರ್ಚ್ ಎಲ್ಲ ಮಾಡಿ ರಿಸರ್ಚ್ ಥರ ಮಾಡೋ ಥರ ಅದು ಇದು ಅಂತ ಅಂದ್ಬಿಟ್ಟು ಅವ್ರು ಮಾತಾಡ್ತಿದ್ರು. ಸರಿ ಅವ್ರು ಆರಾಮಾಗಿ ಮಾತಾಡಲಿ ಬಿಡಿ ಅಂತ ಅಂದ್ಬಿಟ್ಟು ನಾವು ಮಧ್ಯದಲ್ಲಿ ಪಾಪ ಡಿಸ್ಟರ್ಬ್ ಮಾಡಲಿಲ್ಲ ಅವ್ರಿಗೆ, ತೊಗೋಬೇಕಾರೆ ಇದು ಮಾಡಬಾರ್ದು ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಆರಾಮಾಗದೆ ಆ ಬ್ಯಾಂಬುದು ತೊಗೊಂಡು ಸೊ ಡೈರೆಕ್ಟಾಗಿ ನಾವು ಅಂದರೆ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಇನ್ನೂ ಬ್ರೇಕ್ಫಾಸ್ಟು ಮಾಡಿರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ ಹುಡ್ಕೊಂಡು ಹೋದ್ವಿ. ಸೊ ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿ ಇತ್ತು. ಫುಲ್ ಎಲ್ಲಿವರೆಗೂ ಇದೆ ಅಂದರೆ ಫುಲ್ ಟ್ರಾಫಿಕ್ ಜಾಮು ಮತ್ತು ಬೈಕ್ಸು. ಅಲ್ಲಿ ಸುತ್ತ ಅಂತೂ ಜನ ಓಡಾಡ್ತಾನೇ ಇದ್ದರು. ಸೊ ಈ ರೀತಿ ಎಲ್ಲ ಇತ್ತು. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಅಲ್ಲೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಸೊ ಡೈರೆಕ್ಟಾಗಿ ನಾವು ಊಟ ಹೊರಟ್ವಿ. ಸೊ ನೋಡಿ ಕೇರಳ ಫೇಮಸ್ ಫುಡ್ ಈ ರೀತಿ ಇತ್ತು ನಾವು ಊಟ ಮಾಡಿದ್ದು. ಅಲ್ಲಿಂದ ನಾವು ಡೈರೆಕ್ಟಾಗಿ ನಮ್ಮ ಮನೆಯವ್ರ ಫ್ರೆಂಡು ಸುಜಿತಣ್ಣನ ಮನೆಗೆ ಹೊರಟ್ವಿ. ಸೊ ಈ ರೀತಿ ಆಗಿತ್ತು ಕೊಟ್ಟಿರೋ ಟೆಂಪಲ್ ವಿಸಿಟು. ಇದಾದ ನಂತರ ನಾವು ನೆಕ್ಸ್ಟ್ ಇನ್ನು ಯಾವ್ಯಾವ ಟೆಂಪಲ್ಗೆ ಹೋಗಿದ್ವಿ ಅಂತ ನೀವು ತಿಳ್ಕೊಬೇಕು ಅಂತ ಅಂದರೆ ಪಾರ್ಟ್ 2 ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.